ನಮಸ್ಕಾರ ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೆಹರು ಯುವ ಕೇಂದ್ರದ ಹೆಸರು ಬದಲಾಯಿಸಿದ ಕೇಂದ್ರ ಸರ್ಕಾರ. ಡಿವೈಎಫ್ಐ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಪ್ರತಿಭಟನೆ. ಮಂಜೇಶ್ವರ ಚೌಕಿಯಲ್ಲಿ ಅಪಾರ್ಟ್ಮೆಂಟ್ ಕಟ್ಟಡದ ತ್ಯಾಜ್ಯ ನೀರನ್ನು ಸಾರ್ವಜನಿಕ ರಸ್ತೆಗೆ ಹರಿಯಲು ಬಿಡಲಾಗುತ್ತಿದೆ ಎಂಬ ಆರೋಪ. ಸ್ಥಳೀಯ ನಿವಾಸಿಗಳಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ. ಬೀಡಿ ಕಾರ್ಮಿಕರ ಯೂನಿಯನ್ ಸಿಐಟಿಯು ಕಾಸರಗೋಡು ತಾಲೂಕು ಸಮ್ಮೇಳನ ಚೆರ್ಕಳದಲ್ಲಿ. ರಾಜ್ಯ ಪುರುಷರ ಚಾಂಪಿಯನ್ಶಿಪ್ಗೂ ತಮಗೂ ಯಾವುದೇ ಸಂಬಂಧವಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಕಾಸರಗೋಡು ಉಶು ಅಸೋಸಿಯೇಷನ್ ಹೇಳಿಕೆ. ಸಿಯಾಳ ತೆಂಗಿನಕಾಯಿಯ ಬೆಲೆ ಏರಿಕೆ. ತೆಂಗು ಕೃಷಿಗೆ ಬಾಧಿಸಿದ ರೋಗವೇ ಬೆಲೆ ಏರಿಕೆಗೆ ಕಾರಣ. ವಾರ್ತೆಗಳು ವಿವರವಾಗಿ. ನೆಹರು ಯುವ ಕೇಂದ್ರದ ಹೆಸರನ್ನು ಬದಲಾಯಿಸಿದ ಕೇಂದ್ರ ಸರ್ಕಾರದ ಕ್ರಮ ಇತಿಹಾಸ ವಿರೋಧಿಯಾಗಿದೆ ಎಂದು ಆರೋಪಿಸಿ ಡಿವೈಎಫ್ಐ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಡಿವೈಎಫ್ಐ ರಾಜ್ಯ ಜೊತೆ ಕಾರ್ಯದರ್ಶಿ ರಾಜೇಶ್ ವೆಳ್ಳಾಡ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನೆಹರು ಯುವ ಕೇಂದ್ರದ ಹೆಸರನ್ನು ಯುವ ಭಾರತ್ ಎಂದು ಬದಲಾಯಿಸಿರುವ ಕೇಂದ್ರ ಸರ್ಕಾರದ ಕ್ರಮ ಇತಿಹಾಸ ವಿರೋಧಿಯಾಗಿದೆ ಎಂದು ಆರೋಪಿಸಿ ಡಿವೈಎಫ್ಐ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಿಸಿ ರೋಡ್ನಿಂದ ಕಲೆಕ್ಟರೇಟ್ ಪರಿಸರದವರೆಗೆ ಆಯೋಜಿಸಲಾದ ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಲೆಕ್ಟರೇಟ್ ಪರಿಸರದಲ್ಲಿ ನಡೆದ ಪ್ರತಿಭಟನೆಯನ್ನು ಡಿವೈಎಫ್ಐ ರಾಜ್ಯ ಜೊತೆ ಕಾರ್ಯದರ್ಶಿ രജീഷ് വെള്ളാട്ട് ഉദ്ഘാಟಿಸಿದರು. ഈ രാജ്യത്തിന്റെ ഏതെങ്കിലും ഒരു ചരിത്രപരമായ പ്രത്യേകതകളിൽ പങ്കുചേരാൻ വേണ്ടി കഴിയാത്തവരാണ്. അങ്ങനെ ചരിത്രപരമായ പ്രത്യേകതകളിൽ പങ്കുചേരാൻ വേണ്ടി കഴിയാതിരുന്ന RSS ഇപ്പോൾ നിങ്ങൾ നോക്കുക, ചരിത്രത്തെ തീയിട്ടുകൊണ്ട് സംഘപരിവാരത്തിന്റെ പേര് ചുമരിൽ കുത്തിവെക്കാൻ വേണ്ടി നേതൃത്വം കൊടുക്കുന്നവരായി അഭിനവ കാലത്തെ RSSന്റെയും BJPയുടെയും നേതൃത്വം ഇന്ത്യയുടെ ഭരണകൂടം മാറുകയാണ്. ഈ രാജ്യത്തെ മനുഷ്യരുടെ മനസ്സിലിടമില്ല. ഈ രാജ്യത്തിന്റെ ചരിത്രത്തിലിടമില്ലാത്ത സംഘപരിവാരം വർഗീയമായി രാജ്യത്തെ ചേരിതിരിക്കുന്നതിനും ചരിത്രത്തെ സമ്പൂർണ്ണമായി ഇല്ലാതാക്കി തങ്ങളുടെ പേര് രാജ്യത്തിന്റെ ചുവരുകളിൽ കുത്തിവെക്കാൻ എന്ത് വൃത്തികെട്ട മാർഗവും സ്വീകരിക്കുന്നവരായി രാജ്യത്ത് BJP മാറുകയാണ്. ಜಿಲ್ಲಾ ಜೊತೆ ಕಾರ್ಯದರ್ಶಿ ಪಿ ಶಿವಪ್ರಸಾದ್ ಅಧ್ಯಕ್ಷತೆ ವಹಿಸಿದ್ದರು. ಎವಿ ಶಿವಪ್ರಸಾದ್, ಸುಭಾಷ್ ಪಾಡಿ ಮುಂತಾದವರು ಮಾತನಾಡಿದರು. ಉಪಾಧ್ಯಕ್ಷ ಕೆವಿ ನವೀನ್, ಸಾದಿಕ್ ಚೆರುಗೋಳಿ, ನಸರುದ್ದೀನ್ ಮಲಂಗರ, ಜ್ಯೋತಿ ಪಾಡಿ, ರಂಜಿನಿ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದ ಚೌಕಿಯಲ್ಲಿ ಅಪಾರ್ಟ್ಮೆಂಟ್ ಕಟ್ಟಡದಿಂದ ತ್ಯಾಜ್ಯ ನೀರನ್ನು ಸಾರ್ವಜನಿಕ ರಸ್ತೆಗೆ ಹರಿಯಲು ಬಿಡಲಾಗುತ್ತಿದೆ ಎಂಬ ಆರೋಪ. ಸ್ಥಳೀಯ ನಿವಾಸಿಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಸೃಷ್ಟಿಯಾಗಿದೆ. ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ 7ನೇ ವಾರ್ಡ್ ವ್ಯಾಪ್ತಿಯ ಚೌಕಿಯಲ್ಲಿ ಅಪಾರ್ಟ್ಮೆಂಟ್ ಕಟ್ಟಡದಿಂದ ತ್ಯಾಜ್ಯ ನೀರನ್ನು ಸಾರ್ವಜನಿಕ ರಸ್ತೆಗೆ ಹರಿಯಲು ಬಿಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಇದರಿಂದ ಪರಿಸರ ಮಾಲಿನ್ಯ ಉಂಟಾಗಿರುವುದಲ್ಲದೆ ಸ್ಥಳೀಯ ನಿವಾಸಿಗಳು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಈ ವಿಚಾರವನ್ನು ಹಲವು ಬಾರಿ ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ಆಡಳಿತಕ್ಕೆ ದೂರು ನೀಡಿದರೂ ಯಾವುದೇ ಪರಿಣಾಮಕಾರಿಯಾದ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಪರಿಸರ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ತ್ಯಾಜ್ಯ ನೀರಿನಿಂದ ದುರ್ವಾಸನೆ, ಕಿಡ್ನಿ ಹಾಗೂ ಚರ್ಮ ಸಂಬಂಧಿತ ಸೇರಿದಂತೆ ಸಾಂಕ್ರಾಮಿಕ ರೋಗ ಸಹಿತ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿದೆ ಎಂದು, ಇದರಿಂದಾಗಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸೋಂಕು ಹರಡುವ ಸಾಧ್ಯತೆ ಹೆಚ್ಚು ಇದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ತ್ಯಾಜ್ಯ ನೀರಿನಿಂದ ಸಮೀಪದ ಬಾವಿಗಳು, ಕೆರೆಗಳು, ಜಲಾಶಯಗಳು ಮಲಿನಗೊಳ್ಳುವ ಹೆಚ್ಚಿನ ಸಾಧ್ಯತೆ ಇದೆ. ನೀರು ಹೊರಬರುತ್ತಿರುವ ಆವರಣದ ಸುತ್ತಮುತ್ತ ದುರ್ವಾಸನೆ ಹರಡುತ್ತಿದ್ದು ಸಾರ್ವಜನಿಕರು ಮೂಗು ಮುಚ್ಚಿ ನಡೆದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಪಂಚಾಯತ್ ಅಧಿಕಾರಸ್ಥರನ್ನು ಸಂಪರ್ಕಿಸಿದಾಗ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆಯೇ ಹೊರತು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪವಿದೆ. ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ಈ ಕುರಿತು ತಕ್ಷಣ ಕ್ರಮ ಕೈಗೊಳ್ಳುವುದು ಅಗತ್ಯ. ತ್ಯಾಜ್ಯ ನೀರಿನ ಸೂಕ್ತ ನಿರ್ವಹಣೆಗೆ ಕಾನೂನುಬದ್ಧವಾದ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಈಗಾಗಲೇ ಈ ಪ್ರದೇಶದಲ್ಲಿ ಹಲವರು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯು ಕೂಡಲೇ ಈ ಪ್ರದೇಶದಲ್ಲಿ ಶಿಬಿರ ನಡೆಸಿ ಸಾರ್ವಜನಿಕರ ಆರೋಗ್ಯ ಪರಿಶೀಲನೆ ನಡೆಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಬೀಡಿ ಕಾರ್ಮಿಕರ ಯೂನಿಯನ್ ಸಿಐಟಿಯು ಇದರ ಕಾಸರಗೋಡು ತಾಲೂಕು ಸಮ್ಮೇಳನ ಚೆರ್ಕಳದಲ್ಲಿ ನಡೆಯಿತು. ಸಿಐಟಿಯು ಜಿಲ್ಲಾಧ್ಯಕ್ಷ ಪಿ ಮಣಿಮೋಹನ್ ಉದ್ಘಾಟಿಸಿದರು.
ಬೀಡಿ ಕಾರ್ಮಿಕರ ಯೂನಿಯನ್ ಸಿಐಟಿಯು ಕಾಸರಗೋಡು ತಾಲೂಕು ಸಮ್ಮೇಳನ ಚೆರ್ಕಳದಲ್ಲಿ ನಡೆಯಿತು. ಸಿಐಟಿಯು ജില്ലാധ്യക്ഷ പി മണിമോഹൻ ഉദ്ഘാಟಿಸಿದರು. മറ്റു ധാരാളം മേഖലകത്തെ തൊഴിൽ ചൂഷണത്തിനെതിരായിട്ട് സിഐടി ഉൾപ്പെടെയുള്ള പ്രസ്ഥാനങ്ങൾ നിരന്തരമായിട്ടുള്ള പോരാട്ടം സംഘടിപ്പിക്കുമ്പോൾ അതിന്റെ മുന്നണി പോരാളികളായി നമുക്ക് അണിനിരക്കുന്നതിന് വേണ്ടി കഴിയുന്ന സാഹചര്യം ഉണ്ടായിരിക്കുന്നത്. കേവലം നമ്മുടെ മേഖലക്കകത്തെ തൊഴിലാളികളുടെ വിഷയങ്ങൾ പിടിച്ചുകൊണ്ട് മാത്രമല്ല, എവിടെയാണോ സമൂഹത്തിനകത്ത് അനീതി നടക്കുന്നത്, എവിടെയാണോ സമൂഹത്തിനകത്ത് ചൂഷണം നടക്കുന്നത്, അതിനെതിരായി സംഘടിപ്പിക്കപ്പെടുന്ന എല്ലാ യോഗത്തിനകത്തും ഏറ്റവും മുന്നിൽ നിന്ന് നയിക്കുന്ന വിഭാഗമായിട്ട് നമ്മുടെ മേഖലയിലെ തൊഴിലാളികൾ. ಬೀಡಿ ಕಾರ್ಮಿಕರ ಯೂನಿಯನ್ ಸಿಐಟಿಯು ಕಾಸರಗೋಡು ತಾಲೂಕು ಉಪಾಧ್ಯಕ್ಷೆ ಎಂ ಲಲಿತಾ ಅಧ್ಯಕ್ಷತೆ ವಹಿಸಿದ್ದರು. ಬೀಡಿ ಕಾರ್ಮಿಕರ ಯೂನಿಯನ್ ಸಿಐಟಿಯು ಕಾಸರಗೋಡು ತಾಲೂಕು ಕಾರ್ಯದರ್ಶಿ ಎ ನಾರಾಯಣನ್ ವರದಿ ಮಂಡಿಸಿದರು. ಕೆ ರಮಣಿ ಸಂತಾಪ ಸೂಚಕ ನಿರ್ಣಯ ಮಂಡಿಸಿದರು. ಮುಖಂಡರಾದ ಗಿರಿಕೃಷ್ಣನ್, ಪಿವಿ ಕುಂಜಂಬು, ಕೆ ಭಾಸ್ಕರನ್, ಕೆಎಂ ಪ್ರಭಾಕರ, ಕೆ ಸರೋಜಿನಿ ಮುಂತಾದವರು ಉಪಸ್ಥಿತರಿದ್ದರು. ಸಂಘಟನಾ ಸಮಿತಿ ಅಧ್ಯಕ್ಷ ಎಆರ್ ಧನ್ಯವಾದ್ ಸ್ವಾಗತಿಸಿದರು. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಎಂ ನಾರಾಯಣ, ಕಾರ್ಯದರ್ಶಿಯಾಗಿ ಎಂ ಲಲಿತಾ ಆಯ್ಕೆಯಾದರು. ರಾಷ್ಟ್ರೀಯ ಕನಿಷ್ಠ ವೇತನವನ್ನು ಘೋಷಿಸಬೇಕು ಎಂಬ ನಿರ್ಣಯವನ್ನು ಸಮ್ಮೇಳನ ಆಗ್ರಹಿಸಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನಲ್ಲಿ ಸೋಮವಾರ ನಡೆಯಲಿದೆ ಎಂದು ಮಾಹಿತಿ ಲಭಿಸಿದ ರಾಜ್ಯ ಪುರುಷರ ಚಾಂಪಿಯನ್ಶಿಪ್ಗೂ ತಮಗೂ ಯಾವುದೇ ಸಂಬಂಧವಿಲ್ಲ. ಈ ಬಗ್ಗೆ ಕಾಸರಗೋಡು ಉಷು ಅಸೋಸಿಯೇಷನ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡಿನಲ್ಲಿ ಸೋಮವಾರ ನಡೆಯುವುದಾಗಿ ಮಾಹಿತಿ ಲಭಿಸಿದ ರಾಜ್ಯ ಪುರುಷರ ಚಾಂಪಿಯನ್ಶಿಪ್ಗೂ ತಮಗೂ ಯಾವುದೇ ಸಂಬಂಧ ಇಲ್ಲ ಎಂದು ಆರ್ಥಿಕ ಲಾಭದ ಗುರಿಯನ್ನಿಟ್ಟು ಕೆಲವು ಜನರು ಅಧಿಕೃತ ಅನುಮೋದನೆ ಇಲ್ಲದೆ ಹಾಗೂ ಸಂಪೂರ್ಣವಾಗಿ ಅವೈಜ್ಞಾನಿಕ ರೀತಿಯಲ್ಲಿ ಸ್ಪರ್ಧೆಗಳನ್ನು ನಡೆಸುತ್ತಿದ್ದಾರೆ. ಅಂಥ ಪ್ರವೃತ್ತಿಗಳು ವುಷು ಎಂಬ ಸಮರಕಲೆಯನ್ನು ನಾಶಪಡಿಸುತ್ತದೆ ಎಂದು ಕಾಸರಗೋಡು ವುಷು ಅಸೋಸಿಯೇಷನ್ പദാധികാരിಗಳು ആരോപിಸಿದರು. മത്സരം ജസ്റ്റ് ജില്ലയിൽ ഇങ്ങനെ തട്ടിക്കൂട്ടിയിട്ട്, അതും ഇപ്പോൾ ഇതിൻ്റെ പിന്നിൽ പ്രവർത്തിച്ചിരിക്കുന്ന ആളാരൊക്കെയെന്ന് വെച്ചാൽ റഗ്ബി അസോസിയേഷൻ്റെ പിന്നിലുള്ള ഭാരവാഹികളാണ്. കാരണം അവർക്ക് എല്ലാ ഗെയിമും ഞങ്ങൾക്കറിയാമെന്ന് കാണിച്ചിട്ട് ഈ ആയോധന കല പോലുള്ള വളരെ അപകടം നിറഞ്ഞ ഒരു സ്പോർട്സ് മത്സര ഇനങ്ങൾ അവർ വളരെ അനായാസം സംഘടിപ്പിച്ചിട്ട് ഇതിൻ്റെ പിന്നിൽ സാമ്പത്തിക ലാഭം മാത്രമാണ്. കാരണം ഇത് യാതൊരുവിധ സ്പോർട്സ് കൗൺസിലിൻ്റെ അംഗീകാരത്തോടു കൂടി വരുന്നതല്ല. അതിൻ്റെ അടിസ്ഥാനത്തിൽ ഇന്നലെ കാസർഗോഡ് എസ്.പിക്കും അതുപോലെ തന്നെ ജില്ലാ സ്പോർട്സ് കൗൺസിലിൽ നേരിട്ട് പോയി പരാതി കൊടുത്തിട്ടുണ്ട്. അവരതിൻ്റെ വേണ്ട നടപടികൾ സ്വീകരിച്ചു വരുന്നുണ്ട്. അപ്പോൾ ഇത്തരം വ്യാജ സംഘടന രൂപീകരിച്ചിട്ട് ഞങ്ങളാണ് അതിൻ്റെ ആളെന്ന് പറഞ്ഞിട്ട് നടത്തുന്ന മത്സരത്തിന് ഒരിക്കലും പ്രോത്സാഹിപ്പിക്കാൻ പാടില്ല. ಸುದ್ದಿಗೋಷ್ಠಿಯಲ್ಲಿ ಕಾಸರಗೋಡು ವುಷು ಅಸೋಸಿಯೇಷನ್ ಅಧ್ಯಕ್ಷ ಕಣ್ಣನ್ ಕುഞ്ഞിಟಿ, ಕಾರ್ಯದರ್ಶಿ ಅನಿಲ್ ಕುಮಾರ್ ಪಿವಿ, ಉಪಾಧ್ಯಕ್ಷ ಎನ್ಜಿ ಅನಂತಮೋಹನ್, ವುಷು ರಾಜ್ಯ ರೆಫ್ರಿ ನಿವೇದ್ ನಾರಾಯಣನ್, ವುಷು ರಾಷ್ಟ್ರೀಯ ಪದಕ ವಿಜೇತೆ ಅಂಜಲಿ ವಿ ನಾಯರ್ ಎಂಬವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸುಡು ಬಿಸಿಲಿನಲ್ಲಿ ಬಾಯಾರಿಕೆ ನೀಗಿಸುವ ಸಿಯಾಳ ತೆಂಗಿನಕಾಯಿಯ ಬೆಲೆ ಏರಿಕೆಯಾಗಿದೆ. ಹವಾಮಾನ ವೈಪರೀತ್ಯದಿಂದ ತೆಂಗು ಕೃಷಿಗೆ ಬಾಧಿಸಿದ ರೋಗವೇ ಬೆಲೆ ಏರಿಕೆಗೆ ಕಾರಣವಾಗಿದೆ. ಬೇಸಿಗೆ ಧಗೆ ಹೆಚ್ಚುತ್ತಿರುವುದರಿಂದ ದಾಹ ನೀಗಿಸಲು, ಶರೀರವನ್ನು ತಂಪಾಗಿಸಲು ಪ್ರಧಾನವಾಗಿ ಆಶ್ರಯಿಸುತ್ತಿದ್ದ ಎಳನೀರು ಹಾಗೂ ಆಹಾರದ ಅವಶ್ಯಕತೆಗಳಿಗೆ ಬಳಸುವ ತೆಂಗಿನಕಾಯಿಗೆ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇದೆ. ಪ್ರತಿದಿನ ಹಲವಾರು ಗ್ರಾಹಕರು ಎಳನೀರಿಗಾಗಿ ಮಾರುಕಟ್ಟೆ ಸಮೀಪಿಸುತ್ತಾರೆ. ಸದ್ಯ ಹವಾಮಾನ ವೈಪರೀತ್ಯದಿಂದ ತೆಂಗಿನ ಕೃಷಿಗೆ ರೋಗ ಬಾಧಿಸಿರುವುದು ಉತ್ಪಾದನೆ ಕುಸಿದು ಸಿಯಾಳ ಲಭ್ಯತೆ ಕುಸಿಯಲು ಕಾರಣವಾಗಿದೆ. ಕಾಸರಗೋಡಿಗರು ಪ್ರಧಾನವಾಗಿ ಕರ್ನಾಟಕದ ಎಳನೀರನ್ನು ಆಶ್ರಯಿಸುತ್ತಿದ್ದರು. ಈಗ ತಮಿಳುನಾಡಿನಿಂದ ಎಳನೀರು ತಲುಪುತ್ತಿದ್ದರೂ ಈ ಬಾರಿ ಹೊರ ರಾಜ್ಯಗಳಿಂದಲೂ ಬರುವಿಕೆ ಕಡಿಮೆಯಾಗಿದೆ. ಇದೀಗ 40ರಿಂದ 50 ರೂಪಾಯಿಗಳಷ್ಟು ದರ ಇದ್ದ ಸಿಯಾಳದ ದರ 50ರಿಂದ 60 ರೂಪಾಯಿಗಳವರೆಗೆ ಏರಿದೆ. ತೆಂಗಿನಕಾಯಿಗೆ 70ರಿಂದ 74 ರೂಪಾಯಿಗಳವರೆಗೆ ಏರಿಕೆಯಾಗಿದೆ. 1 ಕಿಲೋ ಕೊಬ್ಬರಿಗೆ 750 ರೂಪಾಯಿಗಳಷ್ಟು ಬೆಲೆ ಇದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹೊಸದಾಗಿ ಆರೋಗ್ಯ ಸೇವಾ ರಂಗ ಪ್ರವೇಶಿಸಿದ ವೈದ್ಯರು ಹಾಗೂ ನೀಟ್ ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಮೊಗ್ರಾಲ್ ರಾಷ್ಟ್ರೀಯ ವೇದಿ ವತಿಯಿಂದ ಸನ್ಮಾನಿಸಲಾಯಿತು. ಜನರಲ್ ಆಸ್ಪತ್ರೆಯ ಮಾಜಿ ಸೂಪರಿಂಟೆಂಡೆಂಟ್ ಡಾಕ್ಟರ್ ಜಮಾಲ್ ಅಹಮದ್ ಉದ್ಘಾಟಿಸಿದರು.
ಮೊಗ್ರಲ್ ರಾಷ್ಟ್ರೀಯ ವೇದಿಯ ವತಿಯಿಂದ ಆರೋಗ್ಯ ರಂಗಕ್ಕೆ ಕಾಲಿಟ್ಟ ಮೊಗ್ರಲ್ ಗ್ರಾಮದ 4 ಯುವ ವೈದ್ಯರಿಗೆ ಹಾಗೂ ನೀಟ್ ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿ ಉನ್ನತ ವಿದ್ಯಾಭ್ಯಾಸಕ್ಕೆ ಅರ್ಹರಾದ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾಸರಗೋಡು ಜನರಲ್ ಆಸ್ಪತ್ರೆ ಮಾಜಿ ಸೂಪರಿಂಟೆಂಡೆಂಟ್ ಡಾಕ್ಟರ್ ಜಮಾಲ್ ಅಹಮದ್ ಉದ್ಘಾಟಿಸಿ ಮಾತನಾಡಿದರು. ರಾಷ್ಟ್ರೀಯ ವೇದಿ ಅಧ್ಯಕ್ಷ ಟಿಕೆ ಅನ್ವರ್ ಅಧ್ಯಕ್ಷತೆ ವಹಿಸಿದ್ದರು. ಲೇಖಕ ಹಾಗೂ ಶ್ವಾಸಕೋಶ ತಜ್ಞ ಡಾಕ್ಟರ್ ಅಬ್ದುಲ್ ಸತ್ತಾರ್ ಮುಖ್ಯ ಅತಿಥಿಯಾಗಿದ್ದರು. ಹೊಸದಾಗಿ ವೈದ್ಯಕೀಯ ರಂಗಕ್ಕೆ ಕಾಲಿಟ್ಟ ಡಾಕ್ಟರ್ ಫೈರೂಸ್ ಹಸೀನಾ ಎಂಕೆ, ಡಾಕ್ಟರ್ ಫಾತಿಮತ್ ಸಿಯಾನಾ ಎಎಂ, ಡಾಕ್ಟರ್ ಅಮೀನಾ ರುಷಫಿದಾ ಕೆಎ ಮತ್ತು ಡಾಕ್ಟರ್ ಫಾತಿಮಾ ಆದಿಲಾ ಹಾಗೂ ನೀಟ್ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸಿ ಅರ್ಹತೆಯ ಆಧಾರದ ಮೇಲೆ ವೈದ್ಯಕೀಯ ಸೀಟುಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಾದ ಇಶಾ ಶಹಜಾನ್, ಆಯಿಷಾ ಅಶ್ರಫ್ ಎಂಬುವರಿಗಾಗಿದೆ ಮೊಗ್ರಲ್ ರಾಷ್ಟ್ರೀಯ ವೇದಿ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುವುದು. ಡಾಕ್ಟರ್ ಜಮಾಲ್ ಅಹಮದ್, ಡಾಕ್ಟರ್ ಅಬ್ದುಲ್ ಸತ್ತಾರ್, ಕುಂಬಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಸಿರ್ ಮೊಗ್ರಲ್, ನಿವೃತ್ತ ಮುಖ್ಯೋಪಾಧ್ಯಾಯ ಎಂ ಮಾಯಿನ್, ಮಾಜಿ ಪಂಚಾಯತ್ ಸದಸ್ಯ ಟಿಎಂ ಶುಹೈಬ್ ಮೊಗ್ರಲ್, ಜಿವಿಎಚ್ಎಸ್ಎಸ್ ಪಿಟಿಎ ಅಧ್ಯಕ್ಷ ಅಶ್ರಫ್ ಪೆರ್ವಾಡ್ ರಾಷ್ಟ್ರೀಯ ವೇದಿಯ ಉಡುಗೊರೆಯನ್ನು ಪ್ರದಾನ ಮಾಡಿದರು. ಯುವ ವೈದ್ಯರು ಧನ್ಯವಾದ ಅರ್ಪಿಸಿ ಮಾತನಾಡಿದರು. ಎಂಎ ಅಬ್ದುಲ್ ರೆಹಮಾನ್ ಸೂರ್ತಿಮುಲ್ಲಾ, ಝಡ್ಎ ಮೊಗ್ರಲ್, ಶಿಕ್ಷಕರಾದ ಶಿಹಾಬ್, ಅಬ್ದುಲ್ ಖಾದರ್, ಮಾಜಿ ಪಂಚಾಯತ್ ಸ್ಥಾಯಿ ಸಮಿತಿ ಚೇರ್ಮನ್ ಬಿಎನ್ ಮೊಹಮ್ಮದ್ ಅಲಿ ಮುಂತಾದವರು ಮಾತನಾಡಿದರು. ಖಾದರ್ ಮೊಗ್ರಲ್, ಎಂಎ ಅಬೂಬಕರ್ ಸಿದ್ದಿಕ್, ರಿಯಾಜ್ ಕರೀಂ ಮುಂತಾದವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಎಂಎ ಮೂಸಾ ಸ್ವಾಗತಿಸಿ ಕೋಶಾಧಿಕಾರಿ ಪಿಎಂ ಮೊಹಮ್ಮದ್ ಕುಂಜಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೂಜಾಘಾಟ್ ಶ್ರೀ ಮಹಾವಿಷ್ಣು ಕ್ಷೇತ್ರದಲ್ಲಿ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ ಮೇ 18ರಂದು ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪೂಜಾಘಾಟ್ ಶ್ರೀ ಮಹಾವಿಷ್ಣು ಕ್ಷೇತ್ರದಲ್ಲಿ ಮೇ 18ರಿಂದ 25ರವರೆಗೆ ಮಾಂಗೋಳಂ ಗೋವಿಂದನ್ ನಂಬೂದಿರಿಯವರ ಕಾರ್ಮಿಕತ್ವದಲ್ಲಿ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ ನಡೆಯಲಿದೆ. 18ರಂದು ವಿವಿಧ ಪ್ರಾದೇಶಿಕ ಸಮಿತಿಗಳ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ಘೋಷಯಾತ್ರೆ ತರಲಾಗುವುದು. ಮಾಂಗೋಳಂ ಗೋವಿಂದನ್ ನಂಬೂದಿರಿಯವರಿಗೆ ಹಾಗೂ ಕ್ಷೇತ್ರ ತಂತ್ರಿವರ್ಯ ಕಿಯೂರು ಪದ್ಮನಾಭ ತಂತ್ರಿಯವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಗುವುದು. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ನಡೆಯುವ ಯಜ್ಞದಲ್ಲಿ ವಿಷ್ಣು ಸಹಸ್ರನಾಮ, ಸಾಮೂಹಿಕ ಪಾರಾಯಣ, ನಾಮ ಸಂಕೀರ್ತನೆ, മഹാപൂജ നടയലിದೆ. അന്ന് ഏറുന്നതായിരിക്കും. വൈകുന്നേരം ആചാര്യ വരണം നിറവേറ്റുന്നതും യജ്ഞാചാര്യനും അതുപോലെ തന്നെ തന്ത്രിവരെയും അവിടെ ഉച്ചക്കാട് ക്ഷേത്രത്തിൻ്റെ അടുത്ത് തന്നെയുള്ള ഒരു ശാസ്താവിൻ്റെ വചന മന്ദിരമുണ്ട്. അവിടെ നിന്ന് നമ്മളൊക്കെ ഒന്നിച്ച് ചേർന്ന് ഒരു ആഘോഷമായി അവരെ ക്ഷേത്രത്തിൽ മഹത്തിലേക്ക് അനയിക്കുന്നതായിരിക്കും. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಂ ಬಲರಾಮ್ ನಂಬಿಯಾರ್, ಎಂ ಕೃಷ್ಣನ್, ಕೆ ರವಿವರ್ಮನ್, ಪಿ ಕುഞ്ഞിರಾಮನ್, ಸಿಎಚ್ ರಾಘವನ್, ಪಿ ಅನಂತರಾಮ, ಪಿ ರಾಜನ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶಿಕ್ಷಣ, ಉದ್ಯೋಗಾವಕಾಶ ಎಂಬುವುಗಳನ್ನು ಕೇಂದ್ರೀಕರಿಸಿ ವೃತ್ತಿ ಜಗತ್ತಿನ ಸಾಧ್ಯತೆಗಳು ಮತ್ತು ಅವಕಾಶಗಳನ್ನು ವಿವರಿಸುವ ವೆಫಿ ಕರಿಯರ್ ಕ್ಯಾಟಲಿಸ್ಟ್ ಜಿಲ್ಲೆಯಲ್ಲಿ ಸಮಾಪನಗೊಂಡಿತು. ಕರಿಯರ್ ಎಕ್ಸ್ಪೋ ಕೌಂಟರ್ ಸೈಯದ್ ಜಲಾಲುದ್ದೀನ್ ದಂಗಳ್ ಮಲ್ಹಾರ್ ಉದ್ಘಾಟಿಸಿದರು. ಶಿಕ್ಷಣ, ಉದ್ಯೋಗಾವಕಾಶ ಎಂಬುವುಗಳನ್ನು ಕೇಂದ್ರೀಕರಿಸಿ ವೃತ್ತಿ ಜಗತ್ತಿನ ಸಾಧ್ಯತೆಗಳು ಮತ್ತು ಅವಕಾಶಗಳನ್ನು ವಿವರಿಸುವ ವೆಫಿ ಕರಿಯರ್ ಕ್ಯಾಟಲಿಸ್ಟ್ ಜಿಲ್ಲೆಯಲ್ಲಿ ಸಮಾಪನಗೊಂಡಿತು. ಕರಿಯರ್ ಎಕ್ಸ್ಪೋ ಕೌಂಟರ್ ಸೈಯದ್ ಜಲಾಲುದ್ದೀನ್ ದಂಗಳ್ ಮಲ್ಹಾರ್ ಉದ್ಘಾಟಿಸಿದರು. ವಿವಿಧ ಸೆಷನ್ಗಳ ಉದ್ಘಾಟನೆಯನ್ನು ಎಸ್ಎಸ್ಎಫ್ ರಾಷ್ಟ್ರೀಯ ಕಾರ್ಯದರ್ಶಿ ಅಹಮದ್ ಶರೀನ್ ನೆರವೇರಿಸಿದರು. ಎಸ್ಎಸ್ಎಫ್ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಬಾದುಷಾ ಸಕಾಫಿ ಅಧ್ಯಕ್ಷತೆ ವಹಿಸಿದ್ದರು. ವೆಫಿ ಕೌನ್ಸಿಲರ್ಗಳಾದ ರಮೇಶ್ ವಾಳಕಾಡ್, ಮುಬಾಶಿರ್ ಕುಂಡಮಂಗಲ, ತರಬೇತುದಾರರಾದ ಹೈದರ್ ಅಮಾನಿ ಪೆರ್ಲಾಟಂ, ಅಡ್ವೊಕೇಟ್ ಫಿರೋಜ್ ದೇಳಿ, ಅಡ್ವೊಕೇಟ್ ನಾಸರ್ ಸಕಾಫಿ, ವಾಹಿದ್ ಸಿಜಾನ್, ಇರ್ಫಾದ್ ಮಾಯ್ಪಾಡಿ ಮುಂತಾದವರು ಸೆಷನ್ಗಳನ್ನು ನಿರ್ವಹಿಸಿದ್ದರು. ಎಕ್ಸ್ಪೋದಲ್ಲಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಸಮಾಲೋಚನೆಯನ್ನು ನೀಡಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಎಕ್ಸಲೆಂಟ್ ಅವಾರ್ಡ್ ವಿತರಣೆಯನ್ನು ಎಕ್ಸ್ಪೋದಲ್ಲಿ ನಡೆಸಲಾಯಿತು. ಜಿಲ್ಲಾ ಕಾರ್ಯದರ್ಶಿಗಳಾದ ಫಯಾಜ್ ಪಟ್ಲ, ಇರ್ಷಾದ್ ಕಳತೂರ್, ಶಾಯಿತ್ರಿ ಕ್ರಿಬ್ರಾ ಮುಂತಾದವರು ಭಾಗವಹಿಸಿದ್ದರು. ಜುನೈದ್ ಹಿಮಾಮಿ ಸ್ವಾಗತಿಸಿ ಅಬ್ದುಲ್ ಬಾರಿ ಸಕಾಫಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆಹರು ಯುವ ಕೇಂದ್ರದ ಹೆಸರು ಬದಲಾಯಿಸಿದ ಕೇಂದ್ರ ಸರ್ಕಾರ. ಡಿವೈಎಫ್ಐ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಪ್ರತಿಭಟನೆ. ಮಂಜೇಶ್ವರ ಚೌಕಿಯಲ್ಲಿ ಅಪಾರ್ಟ್ಮೆಂಟ್ ಕಟ್ಟಡದ ತ್ಯಾಜ್ಯ ನೀರನ್ನು ಸಾರ್ವಜನಿಕ ರಸ್ತೆಗೆ ಹರಿಯಲು ಬಿಡಲಾಗುತ್ತಿದೆ ಎಂಬ ಆರೋಪ. ಸ್ಥಳೀಯ ನಿವಾಸಿಗಳಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ. ಬಿಡಿ ಕಾರ್ಮಿಕರ ಯೂನಿಯನ್ ಸಿಐಟಿಯು ಕಾಸರಗೋಡು ತಾಲೂಕು ಸಮ್ಮೇಳನ ಚೆರ್ಕಳದಲ್ಲಿ. ರಾಜ್ಯ ಪುರುಷರ ಚಾಂಪಿಯನ್ಶಿಪ್ಗೂ ತಮಗೂ ಯಾವುದೇ ಸಂಬಂಧವಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಕಾಸರಗೋಡು ಉಶು ಅಸೋಸಿಯೇಷನ್ ಹೇಳಿಕೆ.
ತೆಂಗಿನಕಾಯಿಯ ಬೆಲೆ ಏರಿಕೆ, ತೆಂಗು ಕೃಷಿಗೆ ಬಾಧಿಸಿದ ರೋಗವೇ ಬೆಲೆ ಏರಿಕೆಗೆ ಕಾರಣ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.